Hello, students. Welcome back to the class uh, regarding royalty accounts mainly. In the previous session, we prepare royalty account, short working account, and broad account with the help of following informations. In this session, we are moving to that another problem in royalty accounts. So, slight difference in this problem you have put it because you have to calculate mm, productions of watches in this problem. So let's move on to the problem. Mr. Pramod is a scientist. He holds the patent of new type of electronic watch. So Mr. Pramod ಅನ್ನೋದು ಒಬ್ಬ ಸೈಂಟಿಸ್ಟ್. ಇವರು ಒಂದು ಎಲೆಕ್ಟ್ರಾನಿಕ್ ವಾಚ್ ನ ಕಂಡುಹಿಡಿದಿದ್ದಾರೆ. ಅದರ ಪೇಟೆಂಟ್ ನ ಇವರು ತಗೊಂಡಿದ್ದಾರೆ. ಅಂಡ್ ದೆನ್ ಹಿಂದ್ ವಾಚ್ ಕಂಪನಿ. ಸೊ ಹಿಂದ್ ವಾಚ್ ಕಂಪನಿ ಅವರು ಒಬ್ಟೈನ್ ದ ಲೈಸೆನ್ಸ್ ಫ್ರಮ್ ಹಿಮ್. ಸೊ ಪ್ರಮೋದ್ ಇದ ಲೈಸೆನ್ಸ್ ನ ಒಬ್ಟೈನ್ ಮಾಡ್ಕೋತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೊ ಮ್ಯಾನುಫ್ಯಾಕ್ಚರ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಅಂಡ್ ಸೆಲ್ ದ ವಾಚಸ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ವಾಚಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ಸ್ ಮಾಡೋಕೆ ಪ್ರಮೋದಿಂದ ಹಿಂದ್ ಕಂಪನಿಯವರು ಲೈಸೆನ್ಸ್ ನ ತಗೊಳ್ತಾ ಇದ್ದಾರೆ. ಅಂಡ್ ದೆನ್ ಫಾಲೋಯಿಂಗ್ ಟರ್ಮ್ಸ್ ಅಂತ ಯಾವ ಟರ್ಮ್ಸ್ ಏನು ಅಂದ್ರೆ, ಹಿಂದ್ ವಾಚ್ ಕಂಪನಿ ಟು ಪೇ ರಾಯಲ್ಟಿ ಆಫ್ ₹10 per ಎವ್ರಿ ವಾಚ್ ಪ್ರೊಡ್ಯೂಸ್. ಪ್ರತಿ ಒಂದು ವಾಚ್ ಪ್ರೊಡಕ್ಷನ್ ಮಾಡಿದ ತಕ್ಷಣ ಆ ಪ್ರೊಡಕ್ಷನ್ ಮೇಲೆ ಪ್ರತಿಯೊಂದು ವಾಚ್ ಮೇಲೆ ₹10 ರಾಯಲ್ಟಿನವರು ಕೊಡ್ತೀವಿ ಅಂತ ಹೇಳಿದೆ. ಸೊ ಯಾವ್ದ್ರ ಮೇಲೆ ಕೊಡ್ತಾ ಇದಾರೆ ಅಂತ ನಾವು ನೋಡ್ಕೋಬೇಕು ಇಲ್ಲಿ. ಅಂಡರ್ಲೈನ್ ದಟ್ ಈಸ್ ₹10 per ಎವ್ರಿ ವಾಚ್ ಪ್ರೊಡ್ಯೂಸ್ ಅಂತ ಹೇಳ್ತಾ ಇದೆ. ಪ್ರತಿ ವಾಚ್ ಪ್ರೊಡ್ಯೂಸ್ ಮಾಡ್ತಾ ಇದ್ರಲ್ಲ ಅದ್ರ ಮೇಲೆ ರಾಯಲ್ಟಿನ ಕೊಡ್ತಾ ಇದ್ದಾರೆ ₹10 ವಿತ್ ಎ ಮಿನಿಮಮ್ ಪೇಮೆಂಟ್ ಆಫ್ ₹30,000 per annum. ಸೊ ಈ ಮಿನಿಮಮ್ ಪೇಮೆಂಟ್ ಅಂದ್ರೆ ಮಿನಿಮಮ್ ರೆಂಟ್ ₹30,000 ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಪ್ರೊಡಕ್ಷನ್ ಮೇಲೆ ಅವರು ಕೊಡ್ತಾ ಇರೋದು, ಎಷ್ಟು ವಾಚ್ ಪ್ರೊಡ್ಯೂಸ್ ಆಗುತ್ತೆ ಅದ್ರ ಮೇಲೆ. So excess of minimum rent over actual royalty, that is short working. So excess of minimum rent over actual royalty ಅಂದ್ರೆ ಅದು ಶಾರ್ಟ್ ವರ್ಕಿಂಗ್ ಅಂತ ನಾವು ಇದು ಮಾಡ್ತೀವಿ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಇನ್ಫಾರ್ಮೇಶನ್ ಏನು ಅಂತ ಅಂದ್ರೆ, ರೆಕವರಬಲ್ ಡೂಯಿಂಗ್ ದ 2 years ಸಬ್ಸಿಕ್ವೆಂಟ್ ಟು ದ ಇಯರ್ ಇನ್ ವಿಚ್ ದ ಎಕ್ಸಸ್ ರಾಯಲ್ಟಿ ಇಸ್ ಪೇಡ್. ಸೊ ಇದುವರೆಗೆ ಮಾಡಿದಂತ ಪ್ರಾಬ್ಲಮ್ಗಳಲ್ಲಿ ಫಸ್ಟ್ 3 years ಅಂತ ಇತ್ತು. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಯಾವಾಗ ಶಾರ್ಟ್ ವರ್ಕಿಂಗ್ ಅರೈಸ್ ಆಗುತ್ತೆ ಆ ಶಾರ್ಟ್ ವರ್ಕಿಂಗ್ ಅರೈಸ್ ಆದ 2 ವರ್ಷದಲ್ಲಿ ಆ ಶಾರ್ಟ್ ವರ್ಕಿಂಗ್ ನ ರೀಕೂಪ್ ಮಾಡ್ಕೋಬೇಕು ಅಂತ. ಫಾರ್ ಎಕ್ಸಾಂಪಲ್, ಈ ವರ್ಷ ಶಾರ್ಟ್ ವರ್ಕಿಂಗ್ ಅರೈಸ್ ಆದ್ರೆ ನೆಕ್ಸ್ಟ್ 2 years ಅಲ್ಲಿ ಅದನ್ನ ಇದು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 2022 ಅಲ್ಲಿ ಶಾರ್ಟ್ ವರ್ಕಿಂಗ್ ಆದ್ರೆ 23-24 ಅಲ್ಲಿ ರೀಕೂಪ್ ಮಾಡ್ಕೋಬೇಕು. ಅದೇ ತರ 23 ಅಲ್ಲಿ ಆದ್ರೆ 24-25 ಅಲ್ಲಿ ಮಾಡ್ಕೋಬೇಕು. ಸೊ 2 years ಒಳಗಡೆ ರೀಕೂಪ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿವರೆಗೆ ಮಾಡಿದ್ದು ಫಸ್ಟ್ 3 years ಅಂತ ಇತ್ತು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ರೆಕವರಬಲ್ ಡ್ಯೂರಿಂಗ್ 2 years ಸಬ್ಸಿಕ್ವೆಂಟ್ ಟು ದ ಇಯರ್ ಇನ್ ವಿಚ್ ದ ಎಕ್ಸಸ್ ರಾಯಲ್ಟಿ ಇಸ್ ಪೇಡ್ ಅಂತ ಹೇಳ್ತಾ ಇದ್ದಾರೆ. ದ ಡೀಟೇಲ್ಸ್ ಆಫ್ ಸೇಲ್ಸ್ ಆನ್ ಸ್ಟಾಕ್ ಆರ್ ಆಸ್ ಫಾಲೋಸ್. ಸೊ ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ಕೇರ್ಫುಲ್ ಆಗಿರಿ, ಮತ್ತೆ ಸ್ಟಾಕ್ ಕೊಟ್ಟಿದ್ದಾರೆ ಅಟ್ ದ ಎಂಡ್, ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಮತ್ತೆ ಎಷ್ಟು ವಾಚ್ ಸೋಲ್ಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ರಾಯಲ್ಟಿ ಪೇ ಮಾಡೋದು ಪ್ರೊಡಕ್ಷನ್ ಮೇಲೆ. ಅಲ್ಲಿಗೆ ನಾವು ಪ್ರೊಡಕ್ಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಈ ಪ್ರಾಬ್ಲಮ್ ಅಲ್ಲಿ. ಸೊ 4 years ವಾಚ್ ಎಷ್ಟು ಸೋಲ್ಡ್ ಆಗಿದೆ, ಎಷ್ಟು ಸ್ಟಾಕ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ದಿಸ್ ಟೇಬಲ್ ಪ್ರಕಾರ ನಾವು ಎಷ್ಟು ವಾಚ್ ಪ್ರೊಡ್ಯೂಸ್ ಆಯ್ತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಪ್ರಿಪೇರ್ ಅನಾಲಿಟಿಕಲ್ ಟೇಬಲ್ ಅಂದ್ರೆ ರಾಯಲ್ಟಿ ಪೇಯಬಲ್ ಟೇಬಲ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂಡ್ ಪ್ರಮೋದ್ ಅಕೌಂಟ್. ಇಲ್ಲಿ ಲ್ಯಾಂಡ್ ಲಾರ್ಡ್ ಬದಲಿ ಪ್ರಮೋದ್ ಅಂತ ಯೂಸ್ ಮಾಡ್ತಿದ್ದಾರೆ. ಪ್ರಮೋದ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಇನ್ ದ ವಾಚ್ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಫೋರ್ ಪ್ರಿಪರೇಷನ್ ಆಫ್ ಅನಾಲಿಟಿಕಲ್ ಟೇಬಲ್ ರಾಯಲ್ಟಿ ಪೇಯಬಲ್ ಟೇಬಲ್ ವಿ ಶುಡ್ ಕ್ಯಾಲ್ಕುಲೇಟ್ ಪ್ರೊಡಕ್ಷನ್ ಆಫ್ ವಾಚಸ್. ಎಷ್ಟು ಪ್ರೊಡಕ್ಷನ್ ಆಗಿದೆ, ಯಾಕಂದ್ರೆ ಪ್ರೊಡಕ್ಷನ್ ಮೇಲೆ ಅವರು ರಾಯಲ್ಟಿ ಕೊಡ್ತಾ ಇರೋದು. ಸೊ ಇಲ್ಲಿ ಪ್ರೊಡಕ್ಷನ್ ಗೆ ಒಂದು ಟೇಬಲ್ ಹಾಕೋಣ. ಟೇಬಲ್ ಶೋಯಿಂಗ್ ದ ಕ್ಯಾಲ್ಕುಲೇಷನ್ ಆಫ್ ಪ್ರೊಡಕ್ಷನ್ ಆಫ್ ವಾಚಸ್, ಇಯರ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಡ್. ಕ್ಲೋಸಿಂಗ್ ಸ್ಟಾಕ್ ನ ಸೇಲ್ಸ್ ಗೆ ಆಡ್ ಮಾಡ್ಕೋಬೇಕು, ಲೆಸ್ ಓಪನಿಂಗ್ ಸ್ಟಾಕ್ ನ ಲೆಸ್ ಮಾಡ್ಕೋಬೇಕು. ಸೊ ಸೇಲ್ಸ್ ಇಂದ ಕ್ಲೋಸಿಂಗ್ ಸ್ಟಾಕ್, ಸೇಲ್ಸ್ ಗೆ ಕ್ಲೋಸಿಂಗ್ ಸ್ಟಾಕ್ಸ್ ನ ಆಡ್ ಮಾಡಿ ಓಪನಿಂಗ್ ಸ್ಟಾಕ್ ನ ಲೆಸ್ ಮಾಡಿದ್ರೆ ಎಷ್ಟು ಪ್ರೊಡಕ್ಷನ್ ಆಯ್ತು ಅಂತ ನಾವು ತಿಳ್ಕೊಬಹುದು. ಅರ್ಥ ಆಗ್ತಿದೆಯಾ? ಸೇಲ್ಸ್ ಗೆ ಕ್ಲೋಸಿಂಗ್ ಸ್ಟಾಕ್ ನ ಆಡ್ ಮಾಡಿ ಓಪನಿಂಗ್ ಸ್ಟಾಕ್ ನ ಲೆಸ್ ಮಾಡಿದ್ರೆ ನಮಗೆ ಪ್ರೊಡಕ್ಷನ್ ಸಿಗುತ್ತೆ. ನಿಮ್ಗೆ ಒಂದು ಡೌಟ್ ಬರ್ಬೋದು, ಸರ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಬರೀ ಕ್ಲೋಸಿಂಗ್ ಸ್ಟಾಕ್ ತಾನೆ, ಓಪನಿಂಗ್ ಸ್ಟಾಕ್ ಕೊಟ್ಟಿಲ್ವಲ್ಲ ಅಂತ. ಯಾಕೆ ಕೊಟ್ಟಿಲ್ದೇ ಇದ್ರು ನಾವು ಓಪನಿಂಗ್ ಸ್ಟಾಕ್ ಅಂತ ತಗೊಂಡಿದೀವಿ ಅಂದ್ರೆ, ಈ ವರ್ಷದ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ಇಲ್ಲಿ ನೋಡೋಣ ಅನಾಲಿಸಿಸ್. ಸೊ here that first year 2013 sales 900 watches, closing stock 200 ಅವನೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಇಲ್ಲ, ನಿಲ್, ಅಲ್ಲಿಗೆ ಪ್ರೊಡಕ್ಷನ್ 1100 ವಾಚಸ್ ಆಯ್ತು. ಇನ್ 2014 ಸೇಲ್ಸ್ ಆಗಿರೋದು 2500 ವಾಚಸ್. ಕ್ಲೋಸಿಂಗ್ ಸ್ಟಾಕ್ ಅವನೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ 500 ಇದೆ. ಸೊ 2500 ಪ್ಲಸ್ 500 3000 ಆಯ್ತು. ಸೊ ಇದರಿಂದ
ನಾವು ಓಪನಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕು. ಸೊ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ಗೆ ಏನಾಗ್ತಾ ಇದೆ, ಓಪನಿಂಗ್ ಸ್ಟಾಕ್ ಆಗುತ್ತೆ. ಅಲ್ಲಿಗೆ 2500 ಪ್ಲಸ್ 500 3000 ಮೈನಸ್ 200, ಅಲ್ಲಿಗೆ 2800 ಇಸ್ ದ ಪ್ರೊಡಕ್ಷನ್ ಫಾರ್ 2014. ಸೊ ಅದೇ ತರ 2015 ನೋಡೋಣ. 5200 ಪ್ರೊಡಕ್ಷನ್ ಆಗಿದೆ, ಸಾರಿ ಸೇಲ್ಸ್ ಆಗಿದೆ. ಕ್ಲೋಸಿಂಗ್ ಸ್ಟಾಕ್ ಅವನೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ಎಷ್ಟು 1000 ಅಂತ. ಆಡ್ ಮಾಡಿದ್ರೆ 6200 ಆಯ್ತು. ಸೊ ಇದರಿಂದ ಓಪನಿಂಗ್ ಸ್ಟಾಕ್ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಬರ್ತಿದೆ 6200 ಮೈನಸ್ 500 ಅಂದ್ರೆ 5700. ಅದೇ ತರ 2016 5400 ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್ 600 ಅಂತ ಅವರೇ ಕೊಟ್ಟಿದ್ದಾರೆ. ಆಡ್ ಮಾಡಿದ್ರೆ ನಮಗೆ 6000 ಆಯ್ತು. ಅದರಿಂದ ಓಪನಿಂಗ್ ಸ್ಟಾಕ್ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಯ್ತು 1000. 6000 ಇಂದ 1000 ಲೆಸ್ ಮಾಡಿದ್ರೆ ನಮಗೆ 5000 ಆಗುತ್ತೆ. ಸೊ ಈ ತರ ನಾವು ಅನಾಲಿಸಿಸ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಪ್ರೊಡಕ್ಷನ್ ಆಫ್ ವಾಚ್ ಸಿಕ್ತು. ಸೊ ಈ ಪ್ರೊಡಕ್ಷನ್ ಮೇಲೆ 10 rupees ಅಂತ ರಾಯಲ್ಟಿನ ಚಾರ್ಜ್ ಮಾಡಬೇಕು. ಪ್ರತಿಯೊಂದು ವಾಚ್ಗೆ ರಾಯಲ್ಟಿ ಚಾರ್ಜ್ ಮಾಡಿ ರಾಯಲ್ಟಿ ಟೇಬಲ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಟೇಬಲ್ ಶೋಯಿಂಗ್ ರಾಯಲ್ಟಿ ಪೇಯಬಲ್ 13, 14, 15, 16. ಸೊ ಇಯರ್ 4 ಇಯರ್ ಹಾಕೊಂಡಿದ್ದೀವಿ. ಆಕ್ಚುಯಲ್ ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್ ರಿಹೋಪ್, amount payable, irrecoverable, short working. So here that first year 1100 watches production ಆಗಿದೆ ಇಂಟು 10 ಅಂದ್ರೆ 11000 ಆಯ್ತು. ಮಿನಿಮಮ್ ರೆಂಟ್ 30,000. ಸೊ ಮಿನಿಮಮ್ ರೆಂಟ್ ಜಾಸ್ತಿ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಯ್ತು 19,000. ಶಾರ್ಟ್ ವರ್ಕಿಂಗ್ ರಿಕೂಪ್ ಬರೋದಿಲ್ಲ. ಅಮೌಂಟ್ ಪೇಯಬಲ್, ಸೊ 30,000 ಪೇ ಮಾಡಬೇಕಾಗುತ್ತೆ ಅಂದ್ರೆ ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಸೊ ಇರ್ರೆಕವರಬಲ್ ಇಲ್ಲ. 2014 ಸೊ ಟೋಟಲ್ 2800 ವಾಚ್ ಪ್ರೊಡಕ್ಷನ್ ಆಗಿದೆ ಇಂಟು 10 ಅಂದ್ರೆ 28,000 ಆಯಿತು. ಮಿನಿಮಮ್ ರೆಂಟ್ 30,000. ಶಾರ್ಟ್ ವರ್ಕಿಂಗ್ 2000 ಕ್ರಿಯೇಟ್ ಆಗಿದೆ. ಮಿನಿಮಮ್ ರೆಂಟ್ 30,000 ಇರೋದ್ರಿಂದ. ಸೊ ಮೈನಸ್ ಶಾರ್ಟ್ ವರ್ಕಿಂಗ್ ರಿಕೂಪ್ಡ್ ನಿಲ್ ಅಂಡ್ ದೆನ್ ಅಮೌಂಟ್ ಪೇಯಬಲ್ 30,000 ವಿಚ್ ಎವರ್ ಇಸ್ ಇಯರ್ ಅದನ್ನ ಪೇ ಮಾಡ್ತೀವಿ. 2015 5700 ವಾಚಸ್ ಪ್ರೊಡಕ್ಷನ್ ಆಗಿದೆ ಇಂಟು 10 ಅಂದ್ರೆ 57,000 ಆಯ್ತು. ಮೈನಸ್ ಸೊ ಮಿನಿಮಮ್ ರೆಂಟ್ 30,000 ಆಯ್ತು. ಸೊ ಈಗ ಕಂಪೇರ್ ಮಾಡಿ ನಮ್ಮ ಹತ್ರ ಎಕ್ಸೆಸ್ ರಾಯಲ್ಟಿ ಇದೆ ಎಷ್ಟು, 27,000 ರಾಯಲ್ಟಿ ಇದೆ. ಆಲ್ರೆಡಿ ನಮ್ಮ ಹತ್ರ ಶಾರ್ಟ್ ವರ್ಕಿಂಗು 19 ಪ್ಲಸ್ 2 ಅಂದ್ರೆ 21 ಆಯ್ತು. ನಮಗೆ ರೀಕೂಪ್ಮೆಂಟ್ ಮಾಡಕ್ಕೆ ಬೇಕಾಗಿರೋದು ಓನ್ಲಿ 21,000. ಬಟ್ ನಮ್ಮ ಹತ್ರ ಎಕ್ಸೆಸ್ 27,000 ಅಮೌಂಟ್ ಇದೆ, ರಾಯಲ್ಟಿ ಅಮೌಂಟ್. ಸೊ ಅದರಿಂದ ಎಕ್ಸೆಸ್ ರಾಯಲ್ಟಿ ಇಲ್ಲಿ 27,000 21,000 ಯೂಸ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ 21,000 ಈ ಎಂಟೈರ್ ಶಾರ್ಟ್ ವರ್ಕಿಂಗ್ ಏನು ಕ್ರಿಯೇಟ್ ಆಗಿತ್ತು 2 ವರ್ಷ 19 ಪ್ಲಸ್ 2 21,000 ಎಂಟೈರ್ ಶಾರ್ಟ್ ವರ್ಕಿಂಗ್ ನಾವು ರಿಕೂಪ್ ಮಾಡ್ಕೊಂಡ್ವಿ. ಸೊ ನಮಗೆ 57 ಅಲ್ಲಿ 21,000 ರಿಕೂಪ್ ಯೂಸ್ ಮಾಡ್ಕೊಂಡ್ರೆ ರಿಮೈನಿಂಗ್ 36,000 ಪೇ ಮಾಡಬೇಕು. ಸೊ ಇದೇ ಡಿಫ್ರೆನ್ಸ್ ಈ ಪ್ರಾಬ್ಲಮ್ ಅಲ್ಲಿ. ಇದುವರೆಗೆ ಮಾಡಿದಂತ ಪ್ರಾಬ್ಲಮ್ ಇರ್ರೆಕವರಬಲ್ ಆಗ್ತಾ ಇತ್ತು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಎಂಟೈರ್ ಶಾರ್ಟ್ ವರ್ಕಿಂಗ್ ರಿಕೂಪ್ ಆಗ್ತಾ ಇದೆ 19 ಪ್ಲಸ್ 2 21. ಬಟ್ ನಮ್ಮ ಹತ್ರ ಎಕ್ಸೆಸ್ 27 ಇದೆ. 21 ಪೇ ಮಾಡೋಣ. 21 ಪೇ ಮಾಡಿ ರಿಮೈನಿಂಗ್ 57 ಅಲ್ಲಿ 21 ರಿಕೂಪ್ ಮಾಡಿದ್ರೆ ರಿಮೈನಿಂಗ್ 36,000 ಅಮೌಂಟ್ ಪೇಮೆಂಟ್ ಮಾಡೋಣ. ಸೊ ಫೈನಲ್ ಇಯರ್ actual royalty 50,000, that is 5,000 into 10 50,000. minimum rent 30,000. ಶಾರ್ಟ್ ವರ್ಕಿಂಗ್ ಇಲ್ಲ, ರಿಕೂಪ್ಮೆಂಟ್ ಇಲ್ಲ, ಪೇಮೆಂಟ್ ಆಕ್ಚುಯಲ್ ರಾಯಲ್ಟಿನ ಪೇಮೆಂಟ್ ಮಾಡಬೇಕು 50,000. ಇರ್ರೆಕವರಬಲ್ ಬರಲ್ಲ. ಸೊ ಈ ಪ್ರಾಬ್ಲಮ್ ಅಲ್ಲಿ ಇರ್ರೆಕವರಬಲ್ ಇಲ್ಲ. ಮೂವ್ ಆನ್ ಟು ದಟ್ ರಾಯಲ್ಟಿ ಅಕೌಂಟ್ ದಟ್ ಈಸ್ ಇನ್ ದ ಬುಕ್ಸ್ ಆಫ್ ಇನ್ ದ ವಾಚ್ ಕಂಪನಿ ರಾಯಲ್ಟಿ ಅಕೌಂಟ್. ಸೊ ಪೇಮೆಂಟ್ ಯಾರ್ಯಾರು ಮಾಡ್ತಾ ಇದೀವಿ ಅಂತ ನೋಡೋಣ. ದಟ್ ಇಸ್ ಪ್ರಮೋದ್ಗೆ ನಾವು ರಾಯಲ್ಟಿನ ಪೇ ಮಾಡೋದು 31st December 2013 to Pramod account 11,000. Same day transfer to profit and loss account. By profit and loss account 11,000. Again 31st December 2014 to Pramod account 28,000. Actual royalty 28,000. To profit and loss account 28,000. So 31st December 2015 ಆಕ್ಚುಯಲ್ ರಾಯಲ್ಟಿ ಇರೋದು ನಮ್ಮ ಹತ್ರ 57,000. ಬಟ್ ಪ್ರಮೋದ್ ಪೇ ಮಾಡ್ತಿದ್ವಿ ಅದರಲ್ಲಿ 36,000. ಪ್ರಮೋದ್ ಅಕೌಂಟ್ 36,000. ರಿಮೈನಿಂಗ್ 21,000 ಅನ್ನೋ ಶಾರ್ಟ್ ವರ್ಕಿಂಗ್ ಯೂಸ್ ಮಾಡ್ತಾ ಇದೀವಿ. ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 21,000. ಟೋಟಲ್ 57,000 will be transferred to profit and loss account on 31st December 2015 by profit and loss account 57,000. Like that, next to the last year 31st December 2016 to Pramod account. So 50,000 ಎಂಟೈರ್ 50,000 ಪೇ ಮಾಡ್ತಾ ಇದ್ವಿ ಪ್ರಮೋದ್ ಅವರಿಗೆ. 31st December 2016 transfer to profit and loss account by profit and loss account 50,000. Onto that short working account. So this first 2 years short working is paid to Pramod account. So 31st December 2013 to Pramod's account 19,000. So recoupment ಆಗೋದಿಲ್ಲ ಅದರಿಂದ 31st December 2013 by balance carry down ಮಾಡಿ
next year ಗೆ brought down ಮಾಡ್ಕೊಳ್ಳೋಣ 1/1/2014 to balance brought down 19,000. again next year 2,000 rupees ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗ್ತದೆ ಟೇಬಲ್ ಅಲ್ಲಿ ನೋಡಿದ್ರಲ್ಲ. ಸೊ ಎಂಟ್ರಿ 31st December 2014 to ಪ್ರಮೋದ್ಸ್ ಅಕೌಂಟ್ 2,000 ಟೋಟಲ್ 21,000. ಆ ವರ್ಷ ಕೂಡ ರಿಕೂಪ್ ಆಗೋದಿಲ್ಲ. ಸೊ ಅದನ್ನ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಟು ನೆಕ್ಸ್ಟ್ ಇಯರ್ 1/1/2015 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 21,000. ಸೊ 2015 ಅಲ್ಲಿ ಅದನ್ನ ರಿಕೂಪ್ ಮಾಡ್ತಾ ಇದೀವಿ ಎಂಟೈರ್ ಅಮೌಂಟ್ ನ. ಸೊ ಎಕ್ಸಸ್ ರಾಯಲ್ಟಿ ಇಂದ. ಸೊ ಎಂಟ್ರಿ 31st December 2015 ಬೈ ರಾಯಲ್ಟಿ ಅಕೌಂಟ್ 21,000. ಸೊ ಈಗ ಪೇಮೆಂಟ್ ಮಾಡಿ ಸೊ ಎಂಟೈರ್ ಶಾರ್ಟ್ ವರ್ಕಿಂಗ್ ರಿಕೂಪ್ ಮಾಡಿದೀವಿ. ಸೊ ಅಲ್ಲಿಗೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕ್ಲೋಸ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಮೂವ್ ಟು ದಟ್ ಪ್ರಮೋದ್ ಅಕೌಂಟ್. ಇಲ್ಲಿವರೆಗೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಮಾಡ್ತಾ ಇದ್ವಿ, ಇಲ್ಲಿ ಪ್ರಮೋದ್ ಅಕೌಂಟ್ ಅಂತ ಮಾಡ್ತಾ ಇದ್ವಿ. ಪ್ರಮೋದ್ ಅಕೌಂಟ್. ಸೊ ಇಲ್ಲಿ ನಾವು ಪೇಮೆಂಟ್ ಕಾಲಮ್ ನ ನೋಡ್ಕೊಳ್ತಾ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಅಮೌಂಟ್ ಪೇಯಬಲ್ ಅಂತ ಇದೆಯಲ್ಲ ಆ ಕಾಲಮ್ ನ. ಸೊ ಪೇಮೆಂಟ್ ಮೇಡ್ ಥ್ರೂ ಬ್ಯಾಂಕ್ ಅಕೌಂಟ್ 31st December 2013 to bank account 30,000. out of 30,000 royalty is 11,000 and short working is 19,000. so I can entry by royalty account by short working account. The next year 31st December 2014 to bank account the payment is 30,000. out of this 30,000 by royalty account 28,000, by short working account 2,000. and then 31st December 2015 to bank account payment is 36,000. if entire 36,000 paid through royalty account, by royalty account 36,000. sorry, make it as 36,000. and 31st December 2016 to bank account payment is 50,000. the entire payment is made through royalty account 31st December 2016 by royalty account 50,000. so like that we should prepare royalty account and then short working account and Pramod account in the books of in the March. Thank you for watching this video. Thank you.